ಹಿರಿಯೂರಿಗೆ ಇಲ್ಲ ನಮ್ಮ ಬ್ಯಾಟರಾಯನಪುರಕ್ಕೆ ಕಂಪೇರ್ ಮಾಡುವಂತ ಕ್ಷೇತ್ರ ಆಗ್ಬೇಕು ಮುಂದಿನ ದಿನಗಳಲ್ಲಿ. ನಮ್ಮ ಹಿರಿಯರು ಕಾಂತಣ್ಣ, ಸ್ವಾಮಿಯಣ್ಣ, ನಮ್ಮ ರಾಮಚಂದ್ರಣ್ಣ ಎಲ್ಲರೂ ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ವೇದಿಕೆ ಮೇಲೆ ಬಹಳಷ್ಟು ಹಿರಿಯರಿದ್ದಾರೆ. ನಮ್ಮ ವೇದಿಕೆ ಮುಂದೇನೂ ಬಹಳಷ್ಟು ವೃದ್ಧಿ, ಎಲ್ಲ ಧರ್ಮದ ಜನರ ಅಭಿವೃದ್ಧಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಅವರು ಇದನ್ನ ನಾವೆಲ್ಲ ಜ್ಞಾಪಕ ಇಟ್ಕೊಬೇಕಾಗುತ್ತೆ. ನಮ್ಮ ದೇಶದಲ್ಲಿ 60ರಿಂದ 70 ಭಾಗ ನಮ್ಮ ರೈತರು, ನಮ್ಮ ದೇಶದ ಒಂದು ಶಕ್ತಿ. ಮಹಿಳೆಯರು, ನಿಮ್ಗೆಲ್ಲ ಮಹಿಳೆಯರು ಗೊತ್ತಿರುವ ಹಾಗೆ ನೀವೆಲ್ಲ ನಮ್ಮ ದೇವತೆಗಳ ಸ್ವರೂಪ. ನೀವೆಲ್ಲ ನಮ್ಮ ರಾಜ್ಯದ ಮತ್ತು ದೇಶದ ಶಕ್ತಿ. ನಮ್ಮ ಮನೆಗೂ ನೀವೇ ಶಕ್ತಿ ತುಂಬ್ತೀರಾ, ನೀವೇ ನಮ್ಮ ಮನೆಗಳನ್ನು ರಕ್ಷಣೆ ಮಾಡ್ತೀರಾ. ಈ ಮುಂಬರುವ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬರುವ 2,000 ರೂಪಾಯಿ ನಿಮ್ಗೆಲ್ಲ ಬಂದೇ ಬರುತ್ತೆ. ಅದು ಬಿಟ್ಟು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿ ಯಜಮಾನಿ ಮಹಿಳೆಗೆ 2,000 ಪ್ಲಸ್ 8,500 ನಿಮ್ಮ ಖಾತೆಗೆ ಬರುತ್ತೆ. ಇದು ದಯವಿಟ್ಟು ನಮ್ಮೆಲ್ಲ ಮಹಿಳೆಯರಿಗೆ ಹೇಳಬೇಕು. ತಾಯಿ, 1 ನಿಮಿಷ, ಇಲ್ಲ ಮುಗ್ದೋದ ಕಾರ್ಯಕ್ರಮ 5 ನಿಮಿಷ. ಸೊ ಮುಂಬರುವ ಚುನಾವಣೆಗಳಲ್ಲಿ ಪ್ರತಿ ಮಹಿಳೆಯರಿಗೆ 10,500 ನಮ್ಮ ಮನೆ ಯಜಮಾನಿ ಕೊಟ್ಟು ನಿಮ್ಮೆಲ್ಲರಿಗೂ ಶಕ್ತಿ ತುಂಬಿಸುವಂತ ಕೆಲಸ ನಾವೆಲ್ಲ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮಹಿಳೆ ಶಕ್ತಿಯೇ ನಮ್ಮ ದೇಶದ ಶಕ್ತಿ. ನೀವುಗಳು ಕೊಡುವಂತ ನಮ್ಗೆ ಭರವಸೆ, ವಿಶ್ವಾಸ ಮತ್ತೆ ನಂಬಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮಹಾಶಕ್ತಿ ಆಗಿದೆ. ನಮ್ಮ ಬಿಜೆಪಿ ಪಕ್ಷದವರು ಮಹಿಳೆಯರ ವಿರೋಧಿ ಕೆಲಸ ಮಾಡ್ತಾರೆ. ಮಹಿಳೆಯರು ಮುಂದೆ ತರಕ್ ಬಿಡಲ್ಲ. ಅದಕ್ಕೆ ಮಹಿಳೆಯರ ರಕ್ಷಣೆಗಾಗಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ನೀವೆಲ್ಲ ದಯವಿಟ್ಟು ಎಲ್ಲ ಮಹಿಳೆಯರಿಗೆ ತಿಳಿಸಿ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಉಳಿಬೇಕಂದ್ರೆ ಬಿಜೆಪಿ ಅವರು ಬರ್ತಾ ಇರೋದು ಅದಕ್ಕೆ 2 ಕಾರಣಕ್ಕೆ ಬರ್ತಾ ಇರೋದು. ಮೊದಲನೇದು ಸಂವಿಧಾನವನ್ನು ಬದಲಾಯಿಸುವುದಕ್ಕೆ, 2ನೇದು ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸೋದಕ್ಕೆ. ದಯವಿಟ್ಟು ನೀವೆಲ್ಲ ಮನೆಗೂ ಈ ಕಾರ್ಯಕ್ರಮ ತಿಳಿಸ್ಬೇಕು. ಮುಂಬರುವ ಚುನಾವಣೆಗಳಲ್ಲಿ ನೀವು ತುಂಬಿಸೋ ಶಕ್ತಿ, ನಮ್ಮ ಪುಟ್ಟಸ್ವಾಮಿಗೌಡ ಸಾಹೇಬ್ರನ್ನ ಒಂದು ತುಂಬಿಸೋ ಶಕ್ತಿ ನೀವು ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬೋ ಕೆಲಸಗಳು ನೀವು ಮಾಡಬೇಕು. ನಮ್ಮ ಯುವಕರು ನೀವೆಲ್ಲ ನೋಡಿದ್ದೀರಿ, ಬಹಳಷ್ಟು ಯುವಕರು ಇದ್ದೀರಿ ಇಲ್ಲಿ. ನರೇಂದ್ರ ಮೋದಿ ಅವರು ಬಂದಾಗ ಸಮಯದಲ್ಲಿ 2 ಕೋಟಿ ವರ್ಷಕ್ಕೆ ಕೆಲಸ ಕೊಡಿಸ್ಬಿಡ್ತೀವಿ ಅಂತ ಬರೀ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. 10 ವರ್ಷ ಆಗಿದೆ, 20 ಕೋಟಿ ಕೆಲಸ ಬಿಡಿ, 10 ವರ್ಷದಲ್ಲಿ 50 ಲಕ್ಷ ಕೊಡೋ ತಾಕತ್ತಿರ್ಲಿಲ್ಲ ಬಿಜೆಪಿ ಅವ್ರಿಗೆ. ನಾವು ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೀವಿ ಅಂತ ಕೇಳ್ತಾರಲ್ಲ, ನಾವು ಮಾಡಿರೋದನ್ನೆಲ್ಲ ಅವ್ರು ಮಾಡ್ಕೊಂಡು ಬರ್ತಾ ಇದಾರೆ. ಇವಾಗ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ. ಯಾವುದೇ ಯುವಕರಿಗೆ ಕೆಲಸ ಆಗ್ಬಾರ್ದು, ರಿಸರ್ವೇಶನ್ ಸಿಸ್ಟಮ್ ತೆಗಿಬೇಕು ಅಂತ ಈ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಯುವಕರಿಗೆ ಕಾಂಗ್ರೆಸ್ ಪಕ್ಷ ರಕ್ಷಣೆಗಾಗಿ, ನೀವು ಮೊನ್ನೆ ನೋಡಿರ್ತೀವಿ, ಒಬ್ಬ ಯುವಕ ಅವರ ತಂದೆನ ಕಳ್ಕೊಂತಾನೆ. ಅವರ ತಂದೆ ಕಳ್ಕೊಳ್ಳುವ ಸಮಯದಲ್ಲಿ ಅವರ ತಾಯಿಗೆ ಬರುವ 2,000 ರೂಪಾಯಿಂದ ಓದಿ ನಮ್ಮ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ತೆಗಿತಾನೆ ಈ ಹುಡುಗ. ಇಂಥ ಯುವಕರು ಬೇಕು, ಇಂಥ ನಮ್ಮ ತಾಯಿಂದಿರು ಬೇಕು. ಇಲ್ಲಿ ಬಂದಿರುವ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವ ನಮ್ಮ ಎಲ್ಲ ಅಕ್ಕ ತಂಗಿಯರು, ತಾಯಂದಿರು, ಹಿರಿಯರು, ನಮ್ಮ ಯುವಕರು, ಯುವತಿಯರು. ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ, ಕೇಂದ್ರದಲ್ಲಿ ಬಂದಾಗ ಪ್ರತಿ ಯುವಕರ ಖಾತೆಗೆ ಪ್ರತಿ ವರ್ಷ 20ರಿಂದ 20 ವಯಸ್ಸಿನ ಯುವಕರ ಖಾತೆಗಳಿಗೆ 1 ಲಕ್ಷ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಅಕೌಂಟ್ಗಳಿಗೆ ಬಂದು ಸೇರುತ್ತೆ. ಯುವಕರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡೋದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ಯುವಕರಿಗೆ ಅವಕಾಶ ಕೊಡಿಸ್ತೀವಿ, ಕೆಲಸಗಳು ಕೊಡಿಸ್ತೀವಿ, ಅಪ್ರೆಂಟಿಸ್ಶಿಪ್ ಗಳಾಗುತ್ತೆ. ಯುವಕರಿಗೆ ಬೆಳವಣಿಗೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ಬಹಳಷ್ಟು ನಮ್ಮ ಎಲ್ಲ ಮತ ಬಾಂಧವರು ಇವತ್ತು ನೀವೆಲ್ಲ ಬಂದಿದ್ದೀರಿ. ಈ ಒಂದು ಚುನಾವಣೆಯಲ್ಲಿ ರಕ್ಷಾ ರಾಮಯ್ಯ ಅಭ್ಯರ್ಥಿ ಅಲ್ಲ. ಇಲ್ಲಿ ನೀವು ಬಂದಿರೋ ಪ್ರತಿ ನಮ್ಮ ಮಹಿಳೆಯರು, ಯುವಕರು, ನಮ್ಮ ಹಿರಿಯರು, ನೀವೇ ರಕ್ಷಾ ರಾಮಯ್ಯ, ನೀವೇ ಪುಟ್ಟಸ್ವಾಮಿಗೌಡ ಸಾಹೇಬ್ರು, ನೀವೇ ಸಿದ್ದರಾಮಣ್ಣ, ನೀವೇ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣ, ನೀವೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ರಾಜ್ಯಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು. ದಯವಿಟ್ಟು ನಿಮ್ಮೆಲ್ಲರ ನಿರಂತರವಾದ ಸೇವೆಗೆ, ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಕಳಕಳಿಯ ಮನವಿ. 3ನೇ ಕ್ರಮ ಸಂಖ್ಯೆ ಯಾವುದು ಹಸ್ತದ ಗುರುತು. ನಿಮ್ಮೆಲ್ಲರ ಆಶೀರ್ವಾದ ಮಾಡಿ ಈ ಒಂದು ಜನ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಇಲ್ಲಿ ಡೆಲ್ಲಿಲಿ ಇದೆಯೋ ಅದನ್ನ ತೆಗೆದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೆಲ್ಲ ಶಕ್ತಿ ತುಂಬ್ತೀರಾ ಅಂತ ದೃಢವಾದ ಒಂದು ನಂಬಿಕೆ ಇದ್ದು ಈ ಮುಂಬರುವ ಚುನಾವಣೆಗಳಲ್ಲಿ ಕ್ರಮ ಸಂಖ್ಯೆ 3 ಹಸ್ತದ ಗುರುತು. ನಿಮ್ಮ ಮನೆ ಮಗನಾಗಿ ನಿಮ್ಮೆಲ್ಲರ ಜೊತೆ ಪುಟ್ಟಸ್ವಾಮಿಗೌಡ ಸಣ್ಣನ ಒಂದು ಆಶೀರ್ವಾದದೊಂದಿಗೆ
ಅವರ ಒಂದು ಆಶೀರ್ವಾದ ಇಟ್ಕೊಂಡು ನಾವು ಮುಂದೆ ನಿಮ್ಗೆಲ್ಲ ನಿರಂತರವಾದ ಸೇವೆ, ನಿಮ್ಮೆಲ್ಲರ ಸೇವೆ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.